Daily. Taste the Daily. ನೇತ್ರಾವತಿ ನದಿ ತೀರದಲ್ಲಿ ನಿಗೂಢವಾಗಿ ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಬುರುಡೆ ಗ್ಯಾಂಗಿನ ಹಿಂದೆ ಯಾರದ್ದೆಲ್ಲ ಪಾತ್ರ ಇದೆ? ಗಿರೀಶ್ ಮಟ್ಟಣ್ಣವರ್, ಜಯಂತ್ ಟಿ ಇವರಿಬ್ಬರಿಗೂ ಕೂಡ SIT ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಮಾಸ್ಕ್ ಮ್ಯಾನ್ ಜೊತೆ ಇರೋದು ನಾವೇ ಅಂತ ಮಟ್ಟಣ್ಣವರ್ ಹೇಳಿದ್ರು. ಕೆಲ ದಿನಗಳ ಹಿಂದೆ ಸುದ್ದಿಗೋಷ್ಠಿ ನಡೆಸಿದಂಥ ತಿಮರೋಡಿ ಮತ್ತು ಮಟ್ಟಣ್ಣವರ್ ವಿಚಾರಣೆ ವೇಳೆ ಮಟ್ಟಣ್ಣವರ್ ಮತ್ತು ಜಯಂತ್ ಹೆಸರನ್ನ ಈ ಚಿನ್ನಯ್ಯ ಹೇಳಿದ್ದಾನೆ. ಚಿನ್ನಯ್ಯ ಹೆಸರು ಹೇಳಿದ ಬೆನ್ನಲ್ಲೇ ಇಬ್ಬರಿಗೂ ಕೂಡ SIT ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಆತ ಮಾತನಾಡಿರುವಂಥ ವಿಡಿಯೋಗಳು ಇದೀಗ ವೈರಲ್ ಆಗ್ತಾ ಇದ್ದಾವೆ. ಅಗೇನ್ ಬೇರೆ ಬೇರೆ ಮಾಧ್ಯಮಗಳಿಗೆ ಅಥವಾ ಯೂಟ್ಯೂಬ್ಗಳಿಗೆ ಮಾತನಾಡಿದ್ದಾರೆ. ಚಿನ್ನಯ್ಯ, ಬುರುಡೆ ಮ್ಯಾನ್, ಮಾಸ್ಕ್ ಮ್ಯಾನ್, ಅನಾಮಿಕ ದೂರುದಾರ, ಆತನ ವಿಚಾರಣೆ ಈಗ ನಡೀತಾ ಇದೆ. ಆತನ ವಿಚಾರಣೆಯ ಸಂದರ್ಭದಲ್ಲಿ ಗಿರೀಶ್ ಮಟ್ಟಣ್ಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಬಗ್ಗೆ ವಿವರಗಳನ್ನು ಹಂಚಿಕೊಂಡಿದ್ದಾನೆ. ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ಮಾತ್ರವಲ್ಲ, ಸುದ್ದಿಗೋಷ್ಠಿ ನಡೆಸುವ ಸಂದರ್ಭದಲ್ಲಿ ಹೌದು ಮಾಸ್ಕ್ ಮ್ಯಾನ್ ಜೊತೆ ನಾವೇ ಇದ್ದೇವೆ ಅಂತ ಹೇಳಿ ಇದೇ ಮಟ್ಟಣ್ಣವರ್ ಮತ್ತು ಮಹೇಶ್ ಶೆಟ್ಟಿ ತಿಮರೋಡಿ ಹೇಳಿರುವಂಥದ್ದು. ಹೀಗಿರುವಾಗ ಇವರಿಬ್ಬರಿಗೂ ಕೂಡ ನೋಟಿಸ್ ಕೊಡಲಾಗುತ್ತೆ. ಇಬ್ಬರನ್ನ ವಿಚಾರಣೆಗೆ ಹಾಜರುಪಡಿಸಲಾಗುತ್ತೆ. ಇಬ್ಬರು ತನಿಖಾಧಿಕಾರಿಗಳು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಈ ಪ್ರಕರಣದ ವ್ಯಾಪ್ತಿ ಕೇವಲ ಮಹೇಶ್ ಶೆಟ್ಟಿ ತಿಮರೋಡಿ ಅಥವಾ ಗಿರೀಶ್ ಮಟ್ಟಣ್ಣವರ್ ಅಥವಾ ಜಯಂತ್ ಟಿ ಈ ಮೂವರಿಗೆ ಸೀಮಿತವಾಗಿ ನಡೆಯೋದಿಲ್ಲ. ಇನ್ನು ಅನೇಕ ಜನರು ಕೂಡ ವಿಚಾರಣೆಗೆ ಒಳಪಡುವಂಥ ಸನ್ನಿವೇಶ ಸಂದರ್ಭ ಹೊದಿಗೆ ಬರುತ್ತೆ. ನಿನ್ನೆ ಅಷ್ಟೇ ಯೂಟ್ಯೂಬರ್ ಸಮೀರ್ MD ವಿಚಾರಣೆಗೆ ಹಾಜರಾಗಿದ್ದ. ಜಾಮೀನನ್ನು ಪಡೆದುಕೊಂಡಿರುವ ಕಾರಣಕ್ಕಾಗಿ ಅವನನ್ನು ವಶಕ್ಕೆ ಪಡೆದುಕೊಂಡಿಲ್ಲ. ಇನ್ನುಳಿದಂಥವರು ಕೂಡ ಈಗ ಒಬ್ಬೊಬ್ಬರಾಗೆ SIT ಮುಂದೆ ಹಾಜರಾಗುವ ಬೇಕಾದಂಥ ಸನ್ನಿವೇಶ ಒದಗಿ ಬರ್ತಾ ಇದೆ.